ಮಂಗಳಮುಖಿಯರಂತ ಹೇಳಿದ್ರೆ ತಾತ್ಸಾರದಿಂದ ನೋಡುವವರೇ ಹೆಚ್ಚು. ಅವರಿಗೊಂದು ಸ್ಥಾನಮಾನ ಯಾವುದು ಕೂಡ ಸರಿಯಾಗಿ ಸಿಗಲ್ಲ. ಇದರಿಂದ ನೊಂದ ಕರಾವಳಿಯ ಆ ಮಂಗಳಮುಖಿ ಮಾಡಿದ್ದೇನು ಗೊತ್ತಾ? ಇಷ್ಟವರೆಗೆ ಮಂಗಳಮುಖಿಯರು ಅಂದ್ರೆ ಸಮಾಜ ನೋಡುವ ದೃಷ್ಟಿಕೋನವೇ ಬೇರೆ. ತಂದೆ, ತಾಯಿ, ಬಂಧು ಬಳಗ ಬಿಟ್ಟು ದೂರನೇ ಉಳಿತಾರೆ. ಚುಚ್ಚು ಮಾತಿನಿಂದ ನೊಂದು ಬೆಂದವರೆಷ್ಟೋ. ಸಾಕಷ್ಟು ನೋವು ಕಷ್ಟಗಳ ನಡುವೆ ಕರಾವಳಿಯ ಈ ಮಂಗಳಮುಖಿ ವಿಶೇಷ ಸಾಧನೆ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಈಕೆ ಅನಿ ಮಂಗಳೂರು. ಎಲ್ಲರಿಂದ ಅವಮಾನಗೊಂಡ ಈಕೆ ಕೊನೆಗೆ ಸ್ವಾವಲಂಬಿಯಾಗಿ ದುಡಿದು ಸಾಧನೆ ಮಾಡಿದ್ದಾರೆ. ಮಂಗಳಮುಖಿಯರಿಗೆ ಕಷ್ಟ ಅಂದ್ರೆ ಯಾರೂ ಬರಲ್ಲ. ರಾತ್ರಿ ಹೊತ್ತಲ್ಲಿ ಆಟೋ ಕರೆದ್ರೂ ನಿಲ್ಸಲ್ಲ. ಹೀಗಾಗಿ ಆಟೋ ರಿಕ್ಷಾ ಖರೀದಿಸಿ ಬಾಡಿಗೆಗೆ ಬಿಡಲು ನಿರ್ಧರಿಸಿದ್ರು. ಅದರಂತೆ ಬ್ಯಾಂಕ್ನಿಂದ ಸಾಲ ಪಡೆದು 4 ಆಟೋ ಖರೀದಿಸಿ ಬಾಡಿಗೆಗೆ ಬಿಟ್ಟಿದ್ದಾರೆ. ಮಂಗಳೂರು ಗ್ರಾಮಾಂತರ ಪ್ರದೇಶ ದೇರಳಕಟ್ಟೆಯಲ್ಲಿ ಬಾಡಿಗೆಗೆ ಬಿಟ್ಟಿದ್ದಾರೆ. ಇವರ ಆಟೋಗಳಲ್ಲಿ ಗರ್ಭಿಣಿಯರಿಗೆ, ಹಿರಿಯ ಮಂಗಳಮುಖಿಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ನಾನು ರಿಕ್ಷಾಗಳನ್ನೆಲ್ಲ ಸ್ಟಾಪ್ ಮಾಡಿದೆ. ಅಣ್ಣ ನಿಲ್ಲಿ, ನನ್ನ ಮನೆ ಕಡೆಯಲ್ಲಿ ಬಿಡಿ, ನನ್ನ ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ, ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ಬರ್ತಾ ಇದ್ರು, ಸ್ಟಾಪ್ ಮಾಡ್ತಾ ಇದ್ರು, ನನ್ನ ಮೇಲೆ ಕೆಳಗಡೆ ನೋಡ್ತಾ ಇದ್ರು. ಒಂದು ಮಂಗಳಮುಖಿ ಅಂತ ಕಾರಣಕ್ಕೋಸ್ಕರನೇ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಾ ಇತ್ತಿದ್ರು, ಮತ್ತೆ ನಗ್ತಾ ಇದ್ರು, ಕಾಮಿಡಿ ಮಾಡ್ತಾ ಇದ್ರು. ನನಗೆ ತುಂಬಾ ಬೇಸರ ಆಗ್ತಾ ಇತ್ತು. ಹಾಗಾಗಿ ನನ್ನ ತಾಯಿನೇ ನನಗೆ ಸ್ಫೂರ್ತಿ. ಒಂದು ಆಟೋ ತೆಗೆದು ನೀನು ಕೂಡ ನಿನ್ನ ಕಾಲ್ ಮೇಲೆ ನಿಲ್ಲು ಅಂತ ಹೇಳಿದ್ರು. ಮತ್ತೆ ನಾನು ರಿಕ್ಷಾ ಎಲ್ಲ ತೆಗೆದು ನನ್ನಿಂದನೇ ಒಂದು 4 ಜನಕ್ಕೆ ಕೆಲಸ ಆಯ್ತಲ್ಲ ಅನ್ನೋದು ನನಗೊಂದು ಖುಷಿ. ಮೂಲತಃ ರಾಯಚೂರು ಜಿಲ್ಲೆಯವರಾದ ಅನಿ ಶಿಕ್ಷಣಕ್ಕೆ ಅಂತ ಮಂಗಳೂರಿಗೆ ಬಂದಿದ್ರು. ಬಿಎ ಮಾಡಿರುವ ಇವರು ಬಿಎಡ್ 2ನೇ ಸೆಮಿಸ್ಟರ್ ವೇಳೆಗೆ ಮಂಗಳಮುಖಿಯಾಗಿ ಶಿಕ್ಷಣ ಮುಂದುವರಿಸಲು ಸಾಧ್ಯವಾಗದೆ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಆದರೆ ಸಾಧನೆಯಲ್ಲಿ ಮಾತ್ರ ಇವರು ಹಿಂದೆ ಉಳಿಯಲಿಲ್ಲ. ಸದ್ಯ ಜಿಮ್ ಟ್ರೇನರ್ ಆಗಿಯೂ ಕರ್ತವ್ಯ ನಿರ್ವಹಿಸ್ತಾ ಇರೋ ಅನಿ ಶಿವಲೀಲಾ ಎಂಬ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅಲ್ಲದೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡು ಆಟೋ ರಿಕ್ಷಾದಲ್ಲಿ ಬರುವ ಆದಾಯದಲ್ಲಿ ಅನಾಥರ, ಬಡ ಮಕ್ಕಳ ಹಸಿವು ನೀಗಿಸುವ ಕಾರ್ಯ ಮಾಡುತ್ತಿದ್ದಾರೆ. ಮಾತ್ರ ನಾವು ಇಷ್ಟು ವರ್ಷದಲ್ಲಿ ಬಾಡಿಗೆ ಕೊಟ್ಟಿದ್ದೇನೆ, ಇವರಂತ ಜನ ನಾವು ನೋಡ್ಲೇ ಇಲ್ಲ. ಮಾತ್ರ ನಮ್ಗೆ ಹಾಗೆ ಫೀಲಿಂಗೇ ಇಲ್ಲ. ಹೀಗೆ ಮನೆಯಿಂದ ಅವರು ಹೊರಗಿದ್ದಾರೆ, ಇಲ್ಲಿ ಇದ್ರೆ ಅಂತ ಯಾವಾಗಾದ್ರೂ ಫೋನ್ ಮಾಡಿದ್ರೆ ಫೋನ್ ತೆಕೊಳ್ತಾರೆ. ಅಂದ್ರೆ ಇವಂಗೆ ನನ್ನ ಅಮ್ಮ ಒಬ್ಬರೇ ಇರೋದಿಲ್ಲಿ, ನಾವೆಲ್ಲ ಮಕ್ಕಳು ಹೊರಗಿದ್ದಾರೆ. ಮತ್ತು ಅವರು ನನ್ಗೆ ಹೇಳಿದೆ, ನನ್ನ ಅಮ್ಮ ಜೀವ ಇರುವ ತನಕ ನಿಮ್ಗೆ ಹೋಗ್ಲಿಕ್ಕಿಲ್ಲ ಇಲ್ಲಿಂದ. ಅಷ್ಟುಂಟು. ಅವಳು ನನ್ನ ಸಣ್ಣ ತಂಗಿಯಾಗೆ ನಾವು ಅವರಿಗೆ ಟ್ರೀಟ್ ಮಾಡ್ತಾ ಇದ್ದೇನೆ. ಅವರು ಸಹ ತುಂಬಾ ನನ್ನ ಅಮ್ಮನದು ಸೇವಾ ಮಾಡೋದು. ಅವರಿಗೆ ತುಂಬಾ 88 ವರ್ಷ ಆಯ್ತು. ಅವರದ್ದು ಒಳ್ಳೆ ಸೇವಾ ಮಾಡ್ತಾ ಇದ್ದಾರೆ. ಒಂದು ವೃದ್ಧ ಜನರಿಗೆ ಸೇವಾ ಮಾಡೋದಂದ್ರೆ ಎಷ್ಟು ಬ್ಲೆಸ್ಸಿಂಗ್ಸ್ ಇರ್ತದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತುಂಟು. ಮಂಗಳಮುಖಿಯರು ಅಂದ್ರೆ ಭಿಕ್ಷಾಟನೆಗೆ ಮಾತ್ರವಲ್ಲ, ಈ ರೀತಿಯ ಸಾಧನೆ ಕೂಡ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳಮುಖಿಯರಂತ ಹೇಳಿದ್ರೆ ತಾತ್ಸಾರದಿಂದ ನೋಡುವವರೇ ಹೆಚ್ಚು. ಅವರಿಗೊಂದು ಸ್ಥಾನಮಾನ ಯಾವುದು ಕೂಡ ಸರಿಯಾಗಿ ಸಿಗಲ್ಲ. ಇದರಿಂದ ನೊಂದ ಕರಾವಳಿಯ ಆ ಮಂಗಳಮುಖಿ ಮಾಡಿದ್ದೇನು ಗೊತ್ತಾ? ಇಷ್ಟವರೆಗೆ ಮಂಗಳಮುಖಿಯರು ಅಂದ್ರೆ ಸಮಾಜ ನೋಡುವ ದೃಷ್ಟಿಕೋನವೇ ಬೇರೆ. ತಂದೆ, ತಾಯಿ, ಬಂಧು ಬಳಗ ಬಿಟ್ಟು ದೂರನೇ ಉಳಿತಾರೆ. ಚುಚ್ಚು ಮಾತಿನಿಂದ ನೊಂದು ಬೆಂದವರೆಷ್ಟೋ. ಸಾಕಷ್ಟು ನೋವು ಕಷ್ಟಗಳ ನಡುವೆ ಕರಾವಳಿಯ ಈ ಮಂಗಳಮುಖಿ ವಿಶೇಷ ಸಾಧನೆ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಈಕೆ ಅನಿ ಮಂಗಳೂರು. ಎಲ್ಲರಿಂದ ಅವಮಾನಗೊಂಡ ಈಕೆ ಕೊನೆಗೆ ಸ್ವಾವಲಂಬಿಯಾಗಿ ದುಡಿದು ಸಾಧನೆ ಮಾಡಿದ್ದಾರೆ. ಮಂಗಳಮುಖಿಯರಿಗೆ ಕಷ್ಟ ಅಂದ್ರೆ ಯಾರೂ ಬರಲ್ಲ. ರಾತ್ರಿ ಹೊತ್ತಲ್ಲಿ ಆಟೋ ಕರೆದ್ರೂ ನಿಲ್ಸಲ್ಲ. ಹೀಗಾಗಿ ಆಟೋ ರಿಕ್ಷಾ ಖರೀದಿಸಿ ಬಾಡಿಗೆಗೆ ಬಿಡಲು ನಿರ್ಧರಿಸಿದ್ರು. ಅದರಂತೆ ಬ್ಯಾಂಕ್ನಿಂದ ಸಾಲ ಪಡೆದು 4 ಆಟೋ ಖರೀದಿಸಿ ಬಾಡಿಗೆಗೆ ಬಿಟ್ಟಿದ್ದಾರೆ. ಮಂಗಳೂರು ಗ್ರಾಮಾಂತರ ಪ್ರದೇಶ ದೇರಳಕಟ್ಟೆಯಲ್ಲಿ ಬಾಡಿಗೆಗೆ ಬಿಟ್ಟಿದ್ದಾರೆ.
ಇವರ ಆಟೋಗಳಲ್ಲಿ ಗರ್ಭಿಣಿಯರಿಗೆ, ಹಿರಿಯ ಮಂಗಳ ಮುಖಿಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ನಾನು ರಿಕ್ಷಾಗಳನ್ನೆಲ್ಲ ಸ್ಟಾಪ್ ಮಾಡಿದೆ. ಅಣ್ಣ ನಿಲ್ಲಿ, ನನ್ನ ಮನೆ ಕಡೆಯಲ್ಲಿ ಬಿಡಿ, ನನ್ನ ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ, ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ಬರ್ತಾ ಇದ್ರು, ಸ್ಟಾಪ್ ಮಾಡ್ತಾ ಇದ್ರು, ನನ್ನ ಮೇಲೆ ಕೆಳಗಡೆ ನೋಡ್ತಾ ಇದ್ರು. ಒಂದು ಮಂಗಳಮುಖಿ ಅಂತ ಕಾರಣಕ್ಕೋಸ್ಕರನೇ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಾ ಇತ್ತಿದ್ರು, ಮತ್ತೆ ನಗ್ತಾ ಇದ್ರು, ಕಾಮಿಡಿ ಮಾಡ್ತಾ ಇದ್ರು. ನನಗೆ ತುಂಬಾ ಬೇಸರ ಆಗ್ತಾ ಇತ್ತು. ಹಾಗಾಗಿ ನನ್ನ ತಾಯಿನೇ ನನಗೆ ಸ್ಫೂರ್ತಿ. ಒಂದು ಆಟೋ ತೆಗೆದು ನೀನು ಕೂಡ ನಿನ್ನ ಕಾಲ್ ಮೇಲೆ ನಿಲ್ಲು ಅಂತ ಹೇಳಿದ್ರು. ಮತ್ತೆ ನಾನು ರಿಕ್ಷಾ ಎಲ್ಲ ತೆಗೆದು ನನ್ನಿಂದನೇ ಒಂದು 4 ಜನಕ್ಕೆ ಕೆಲಸ ಆಯ್ತಲ್ಲ ಅನ್ನೋದು ನನಗೊಂದು ಖುಷಿ. ಮೂಲತಃ ರಾಯಚೂರು ಜಿಲ್ಲೆಯವರಾದ ಅನಿ ಶಿಕ್ಷಣಕ್ಕೆ ಅಂತ ಮಂಗಳೂರಿಗೆ ಬಂದಿದ್ರು. ಬಿಎ ಮಾಡಿರುವ ಇವರು ಬಿಎಡ್ 2ನೇ ಸೆಮಿಸ್ಟರ್ ವೇಳೆಗೆ ಮಂಗಳಮುಖಿಯಾಗಿ ಶಿಕ್ಷಣ ಮುಂದುವರಿಸಲು ಸಾಧ್ಯವಾಗದೆ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಆದರೆ ಸಾಧನೆಯಲ್ಲಿ ಮಾತ್ರ ಇವರು ಹಿಂದೆ ಉಳಿಯಲಿಲ್ಲ. ಸದ್ಯ ಜಿಮ್ ಟ್ರೇನರ್ ಆಗಿಯೂ ಕರ್ತವ್ಯ ನಿರ್ವಹಿಸ್ತಾ ಇರೋ ಅನಿ ಶಿವಲೀಲಾ ಎಂಬ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅಲ್ಲದೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡು ಆಟೋ ರಿಕ್ಷಾದಲ್ಲಿ ಬರುವ ಆದಾಯದಲ್ಲಿ ಅನಾಥರ, ಬಡ ಮಕ್ಕಳ ಹಸಿವು ನೀಗಿಸುವ ಕಾರ್ಯ ಮಾಡುತ್ತಿದ್ದಾರೆ. ಮಾತ್ರ ನಾವು ಇಷ್ಟು ವರ್ಷದಲ್ಲಿ ಬಾಡಿಗೆ ಕೊಟ್ಟಿದ್ದೇನೆ, ಇವರಂತ ಜನ ನಾವು ನೋಡ್ಲೇ ಇಲ್ಲ. ಮಾತ್ರ ನಮ್ಗೆ ಹಾಗೆ ಫೀಲಿಂಗೇ ಇಲ್ಲ ಆಕೆಗೆ ಮನೆಯಿಂದ ಅವರು ಹೊರಗಿದ್ದಾರೆ, ಇಲ್ಲಿ ಇದ್ರೆ ಅಂತ. ಯಾವಾಗಾದ್ರೂ ಫೋನ್ ಮಾಡಿದ್ರೆ ಫೋನ್ ತೆಕೊಳ್ತಾರೆ. ಅಂದ್ರೆ ಇವಾಗ ನನ್ನ ಅಮ್ಮ ಒಬ್ಬರೇ ಇರೋದಿಲ್ಲಿ, ನಾವೆಲ್ಲ ಮಕ್ಕಳು ಹೊರಗಿದ್ದಾರೆ. ಮತ್ತು ಅವರು ನನ್ಗೆ ಹೇಳಿದೆ, ನನ್ನ ಅಮ್ಮ ಜೀವ ಇರುವ ತನಕ ನಿಮ್ಗೆ ಹೋಗ್ಲಿಕ್ಕಿಲ್ಲ ಇಲ್ಲಿಂದ. ಅಷ್ಟುಂಟು. ಅವಳು ನನ್ನ ಸಣ್ಣ ತಂಗಿಯಾಗೆ ನಾವು ಅವರಿಗೆ ಟ್ರೀಟ್ ಮಾಡ್ತಾ ಇದ್ದೇನೆ. ಅವರು ಸಹ ತುಂಬಾ ನನ್ನ ಅಮ್ಮನದು ಸೇವಾ ಮಾಡೋದು, ಅವರಿಗೆ ತುಂಬಾ 88 ವರ್ಷ ಆಯ್ತು. ಅವರದ್ದು ಒಳ್ಳೆ ಸೇವಾ ಮಾಡ್ತಾ ಇದ್ದಾರೆ. ಒಂದು ವೃದ್ಧ ಜನರಿಗೆ ಸೇವಾ ಮಾಡೋದಂದ್ರೆ ಎಷ್ಟು ಬ್ಲೆಸ್ಸಿಂಗ್ಸ್ ಇರ್ತದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತುಂಟು. ಮಂಗಳಮುಖಿಯರು ಅಂದ್ರೆ ಭಿಕ್ಷಾಟನೆಗೆ ಮಾತ್ರವಲ್ಲ, ಈ ರೀತಿಯ ಸಾಧನೆ ಕೂಡ ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳಮುಖಿಯರಂತ ಹೇಳಿದ್ರೆ ತಾತ್ಸಾರದಿಂದ ನೋಡುವವರೇ ಹೆಚ್ಚು. ಅವರಿಗೊಂದು ಸ್ಥಾನಮಾನ ಯಾವುದು ಕೂಡ ಸರಿಯಾಗಿ ಸಿಗಲ್ಲ. ಇದರಿಂದ ನೊಂದ ಕರಾವಳಿಯ ಆ ಮಂಗಳಮುಖಿ ಮಾಡಿದ್ದೇನು ಗೊತ್ತಾ? ಇಷ್ಟವರೆಗೆ ಮಂಗಳಮುಖಿಯರು ಅಂದ್ರೆ ಸಮಾಜ ನೋಡುವ ದೃಷ್ಟಿಕೋನವೇ ಬೇರೆ. ತಂದೆ, ತಾಯಿ, ಬಂಧು ಬಳಗ ಬಿಟ್ಟು ದೂರನೇ ಉಳಿತಾರೆ. ಚುಚ್ಚು ಮಾತಿನಿಂದ ನೊಂದು ಬೆಂದವರೆಷ್ಟೋ. ಸಾಕಷ್ಟು ನೋವು, ಕಷ್ಟಗಳ ನಡುವೆ ಕರಾವಳಿಯ ಈ ಮಂಗಳಮುಖಿ ವಿಶೇಷ ಸಾಧನೆ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ. ಈಕೆ ಅನಿ ಮಂಗಳೂರು. ಎಲ್ಲರಿಂದ ಅವಮಾನಗೊಂಡ ಈಕೆ ಕೊನೆಗೆ ಸ್ವಾವಲಂಬಿಯಾಗಿ ದುಡಿದು ಸಾಧನೆ ಮಾಡಿದ್ದಾರೆ. ಮಂಗಳಮುಖಿಯರಿಗೆ ಕಷ್ಟ ಅಂದ್ರೆ ಯಾರೂ ಬರಲ್ಲ. ರಾತ್ರಿ ಹೊತ್ತಲ್ಲಿ ಆಟೋ ಕರೆದ್ರೂ ನಿಲ್ಸಲ್ಲ. ಹೀಗಾಗಿ ಆಟೋ ರಿಕ್ಷಾ ಖರೀದಿಸಿ ಬಾಡಿಗೆಗೆ ಬಿಡಲು ನಿರ್ಧರಿಸಿದ್ರು. ಅದರಂತೆ ಬ್ಯಾಂಕ್ನಿಂದ ಸಾಲ ಪಡೆದು 4 ಆಟೋ ಖರೀದಿಸಿ ಬಾಡಿಗೆಗೆ ಬಿಟ್ಟಿದ್ದಾರೆ. ಮಂಗಳೂರು ಗ್ರಾಮಾಂತರ ಪ್ರದೇಶ ದೇರಳಕಟ್ಟೆಯಲ್ಲಿ ಬಾಡಿಗೆಗೆ ಬಿಟ್ಟಿದ್ದಾರೆ. ಇವರ ಆಟೋಗಳಲ್ಲಿ ಗರ್ಭಿಣಿಯರಿಗೆ, ಹಿರಿಯ ಮಂಗಳಮುಖಿಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ನಾನು ರಿಕ್ಷಾಗಳನ್ನೆಲ್ಲ ಸ್ಟಾಪ್ ಮಾಡಿದೆ. ಅಣ್ಣ ನಿಲ್ಲಿ, ನನ್ನ ಮನೆ ಕಡೆಯಲ್ಲಿ ಬಿಡಿ, ನನ್ನ ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ, ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ. ಬರ್ತಾ ಇದ್ರು, ಸ್ಟಾಪ್ ಮಾಡ್ತಾ ಇದ್ರು, ನನ್ನ ಮೇಲೆ ಕೆಳಗಡೆ ನೋಡ್ತಾ ಇದ್ರು. ಒಂದು ಮಂಗಳಮುಖಿ ಅಂತ ಕಾರಣಕ್ಕೋಸ್ಕರನೇ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ತಾ ಇತ್ತಿದ್ರು, ಮತ್ತೆ ನಗ್ತಾ ಇದ್ರು, ಕಾಮಿಡಿ ಮಾಡ್ತಾ ಇದ್ರು. ನನಗೆ ತುಂಬಾ ಬೇಸರ ಆಗ್ತಾ ಇತ್ತು. ಹಾಗಾಗಿ ನನ್ನ ತಾಯಿನೇ ನನಗೆ ಸ್ಫೂರ್ತಿ. ಒಂದು ಆಟೋ ತೆಗೆದು ನೀನು ಕೂಡ ನಿನ್ನ ಕಾಲ್ ಮೇಲೆ ನಿಲ್ಲು ಅಂತ ಹೇಳಿದ್ರು. ಮತ್ತೆ ನಾನು ರಿಕ್ಷಾ ಎಲ್ಲ ತೆಗೆದು ನನ್ನಿಂದನೇ ಒಂದು 4 ಜನಕ್ಕೆ ಕೆಲಸ ಆಯ್ತಲ್ಲ ಅನ್ನೋದು ನನಗೊಂದು ಖುಷಿ. ಮೂಲತಃ ರಾಯಚೂರು ಜಿಲ್ಲೆಯವರಾದ ಅನಿ ಶಿಕ್ಷಣಕ್ಕೆ ಅಂತ ಮಂಗಳೂರಿಗೆ ಬಂದಿದ್ರು. ಬಿಎ ಮಾಡಿರುವ ಇವರು ಬಿಎಡ್ 2ನೇ ಸೆಮಿಸ್ಟರ್ ವೇಳೆಗೆ ಮಂಗಳಮುಖಿಯಾಗಿ ಶಿಕ್ಷಣ ಮುಂದುವರಿಸಲು ಸಾಧ್ಯವಾಗದೆ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಆದರೆ ಸಾಧನೆಯಲ್ಲಿ ಮಾತ್ರ ಇವರು ಹಿಂದೆ ಉಳಿಯಲಿಲ್ಲ. ಸದ್ಯ ಜಿಮ್ ಟ್ರೇನರ್ ಆಗಿಯೂ ಕರ್ತವ್ಯ ನಿರ್ವಹಿಸ್ತಾ ಇರೋ ಅನಿ ಶಿವಲೀಲಾ ಎಂಬ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅಲ್ಲದೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡು ಆಟೋ ರಿಕ್ಷಾದಲ್ಲಿ ಬರುವ ಆದಾಯದಲ್ಲಿ ಅನಾಥರ, ಬಡ ಮಕ್ಕಳ ಹಸಿವು ನೀಗಿಸುವ ಕಾರ್ಯ ಮಾಡುತ್ತಿದ್ದಾರೆ. ಮಾತ್ರ ನಾವು ಇಷ್ಟು ವರ್ಷದಲ್ಲಿ ಬಾಡಿಗೆ ಕೊಟ್ಟಿದ್ದೇನೆ, ಇವರಂತ ಜನ ನಾವು ನೋಡ್ಲೇ ಇಲ್ಲ.
ಮಾತ್ರ ನಮ್ಗೆ ಹಾಗೆ ಫೀಲಿಂಗೇ ಇಲ್ಲ ಆಕೆಗೆ ಮನೆಯಿಂದ ಅವರು ಹೊರಗಿದ್ದಾರೆ ಎಲ್ಲಿ ಇದ್ರೆ ಅಂತ. ಯಾವಾಗಾದ್ರೂ ಫೋನ್ ಮಾಡಿದ್ರೆ ಫೋನ್ ತಕೊಳ್ತಾರೆ. ಅಂದ್ರೆ ಇವಾಗ ನನ್ನ ಅಮ್ಮ ಒಬ್ಬರೇ ಇರೋದಿಲ್ಲಿ, ನಾವೆಲ್ಲ ಮಕ್ಕಳು ಹೊರಗಿದ್ದಾರೆ. ಮತ್ತು ಅವರು ನಾನು ಹೇಳಿದೆ, ನನ್ನ ಅಮ್ಮ ಜೀವ ಇರುವ ತನಕ ನಿಮ್ಗೆ ಹೋಗ್ಲಿಕ್ಕಿಲ್ಲ ಇಲ್ಲಿಂದ. ಅಷ್ಟುಂಟು. ಅವಳು ನನ್ನ ಸಣ್ಣ ತಂಗಿಯಾಗೆ ನಾವು ಅವರಿಗೆ ಟ್ರೀಟ್ ಮಾಡ್ತಾ ಇದ್ದೇನೆ. ಅವರು ಸಹ ತುಂಬಾ ನನ್ನ ಅಮ್ಮನದು ಸೇವಾ ಮಾಡೋದು, ಅವರಿಗೆ ತುಂಬಾ 88 ವರ್ಷ ಆಯ್ತು. ಅವರದ್ದು ಒಳ್ಳೆ ಸೇವಾ ಮಾಡ್ತಾ ಇದ್ದಾರೆ. ಒಂದು ವೃದ್ಧ ಜನರಿಗೆ ಸೇವಾ ಮಾಡೋದಂದ್ರೆ ಎಷ್ಟು ಬ್ಲೆಸ್ಸಿಂಗ್ಸ್ ಇರ್ತದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತುಂಟು. ಮಂಗಳಮುಖಿಯರು ಅಂದ್ರೆ ಭಿಕ್ಷಾಟನೆಗೆ ಮಾತ್ರವಲ್ಲ, ಈ ರೀತಿಯ ಸಾಧನೆ ಕೂಡ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.